ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕುಶಾಲನಗರದಲ್ಲಿರೋ ನಿಸರ್ಗಧಾಮಕ್ಕೆ ಹೋಗ್ತಾಯಿದ್ದೀನಿ ಒಳಗಡೆ. ನಾನು ಫಸ್ಟ್ ಟೈಮ್ ಕೂಡ ಹೋಗಿರೋದು ಇಲ್ಲಿ ನೋಡೋಕ್ಕೆ. ನಾನು ಹೋಗಿರಲಿಲ್ಲ ಯಾವಾಗ್ಲೂ. ಇದೇ ಫಸ್ಟ್ ಟೈಮ್ ಕುಶಾಲನಗರ ಮಡಿಕೇರಿಗೆ ಹೋಗಿರೋದೆ ಮೊದಲನೇ ಸತಿ. ಇದು ಇವಾಗ ಹೋದೆ. ನೀರು ಕೂಡ ತುಂಬ ಚೆನ್ನಾಗಿ ಹರಿತಿತ್ತು. ಈಗ ಇನ್ನೂ ಮಳೆ ಆಗ್ತಾಯಿದೆ, ಇನ್ನೂ ತುಂಬ ಜಾಸ್ತಿನೇ ಬಂದಿರುತ್ತೆ ಅಂತ ಹೇಳ್ಬೋದು ನೀರು. ಆಗ ಸ್ವಲ್ಪ ಇತ್ತು ನೋಡಿ, ಅರ್ಧ ಇತ್ತು, ಈಗ ಫುಲ್ಲು ಬಂದ್ಬಿಟ್ಟಿದೆ ಅನಿಸುತ್ತೆ ನೀರು. ಬಟ್ ಇವಾಗ ಅರ್ಧ ಅಂದರೆ ಅದೇ ಕಾವೇರಿ ನೀರಿನ ಕಾವೇರಿನಲ್ಲಿ ಏನು ನೀರು ಹುಟ್ಟುತ್ತೆ ಅದೇ ನೀರೇ ಇಲ್ಲಿಗೂ ಕೂಡ ಹರ್ಕೊಬರೋದು ಕುಶಾಲನಗರಕ್ಕೆ. ಅದಕ್ಕೋಸ್ಕರನೇ ಕಾವೇರಿ ನಿಸರ್ಗಧಾಮ ಅಂತ ಮಾಡಿರೋದು. ಅಂದರೆ ಆ ಕಾವೇರಿ ನೀರು ಸುತ್ತ ಬಳಸ್ಕೊಂಡು ಈ ನಿಸರ್ಗಧಾಮ ಅಂದರೆ ಒಳಗಡೆ ಖಾಲಿ ಜಾಗ ಇದೆ, ಅಲ್ಲೂ ಎಲ್ಲ ಸ್ವಲ್ಪ ಫುಲ್ ಆಗುತ್ತೆ ಅನಿಸುತ್ತೆ ನೀರು ಜಾಸ್ತಿ ಬಂದಾಗ. ಇಲ್ಲೂ ಕೂಡ ಈಗ ಸ್ವಲ್ಪ ಮಳೆ ಓದಿತ್ತು ನಾವು ಹೋಗಿದಾಗ. ಈಗ ತುಂಬ ಜಾಸ್ತಿ ಮಳೆ ಆಗ್ತಾಯಿದೆ, ಈಗ ಇನ್ನೂ ಜಾಸ್ತಿ ಇರುತ್ತೆ. ಹಾಗಾಗಿ ಜನನೂ ಸ್ವಲ್ಪ ಇದ್ದರು. ಹಾಗಾಗಿ ನಾನು ಹೋದೆ ನೋಡೋಕ್ಕೆ. ಈಗ ಸೇತುವೆ ಇದೆ, ಫಸ್ಟ್ ಸ್ಟಾರ್ಟಿಂಗೆ ಹೋದ ತಕ್ಷಣ ಒಳಗೆ ಎಂಟ್ರಿ ಕೊಡಬೇಕು ಅಂದರೆ ಸೇತುವೆ ಇರುತ್ತೆ. ಆ ಸೇತುವೆ ಮುಖಾಂತರ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ಅಲ್ಲಿ ಮಾಮೂಲಿ ನಿಸರ್ಗಧಾಮ ಅಂತಂದರೆ ಅಲ್ಲಿ ಒಳಗಡೆ ಇದು ಪಕ್ಷಿಗಳದ್ದು ಪ್ರದರ್ಶನವೂ ಇದೆ. ನೋಡೋಕ್ಕೆ ಟಿಕೆಟ್ ತಗೊಂಡು ನೋಡಬೇಕು. ಇಲ್ಲ ಅಂತಂದರೆ ಮಾಮೂಲಿ ನಾರ್ಮಲ್ಲು ಗೊಂಬೆಗಳಾಗ್ಬೋದು, ಅಂದರೆ ಕೊಡವ ಸಮಾಜದ ಇದು, ಮತ್ತು ಇನ್ನೂ ಲೇಡೀಸ್ದು ಒಂದು ಇದು, ಎಲ್ಲ ರೀತಿಯ ಇವುಗಳನ್ನೂ ಕೂಡ ಇಟ್ಟಿದ್ದಾರೆ ಒಳಗಡೆ ನೋಡ್ಬೋದು. ಜೊತೆಗೆ ಎಲ್ಲ ರೀತಿಯ ಬಿದಿರುಗಳು ನೋಡಿ, ಇಲ್ಲೇನಿದೆ ಬಿದಿರು ಬೊಂಬುಗಳು, ಈ ಬಿದಿರು ಬೊಂಬುಗಳು, ಗಿಡಗಳು, ಮತ್ತು ಇನ್ನೂ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡವ್ರೆ ನೋಡಿ. ಸುಸ್ವಾಗತ ಅಂತ ಬೋರ್ಡು ಹಾಕಿದ್ದಾರೆ. ಇಲ್ಲಿ ಹೋಯ್ತು ಒಳಗಡೆ ಎಂಟ್ರಿ ಇದಾಯಿತು ಅಂತಂದರೆ ಸುಮಾರು ಇಲ್ಲ ಅಂತಂದರೂ ಒಂದು 3-4 ಎಕರೆನೇ ಇರ್ಬೋದು. ಇಲ್ಲ ಇನ್ನೂ ಜಾಸ್ತಿನೇ ಇರ್ಬೋದು, ನನಗೆ ಸರಿಯಾಗಿ ಗೊತ್ತಿಲ್ಲ. ಒಂದು ಅಂದಾಜು ಅಷ್ಟು ಎಕರೆವರೆಗೂ ಕೂಡ ಇದು ಜಾಗ ಇದೆ. ಮತ್ತು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಪೂರ್ತಿ ಬಿದಿರು ಕಾಡೇನೆ ಇದು ನೋಡಿ. ಬಿದಿರುಗಳು ಎಷ್ಟು ದೊಡ್ಡ ದೊಡ್ಡ ಬಿದಿರುಗಳು ಮಾಡಿದ್ದಾರೆ. ಮತ್ತು ಇದನ್ನು ಮೇಂಟೈನ್ ಮಾಡ್ತಾ ಇರೋದು ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ ಮೇಂಟೈನ್ ಮಾಡೋಕ್ಕೆ. ಹಾಗಾಗಿ ಇದು ಬಿದಿರು ಗಿಡಗಳು ಮತ್ತು ಇನ್ನೂ ಚೆನ್ನಾಗಿ ನೋಡುವಂಥ ಪ್ಲೇಸ್ಗಳು ನೋಡಿ. ಪೂರ್ತಿ ಬಿದಿರೇನೇ ಇರೋದು ಇಲ್ಲಿ. ಈ ಬಿದಿರು ಬೊಂಬುಗಳು ಎಲ್ಲ ಇದ್ದಾವೆ, ಎಲ್ಲ ಕೂಡ ನೋಡ್ಬೋದು. ಹಾಗಾಗಿ ನೀವು ಒಂದ್ಸತಿ ವಿಸಿಟ್ ಕೊಡಿ. ಬಟ್ ಮಳೆ ಟೈಮಲ್ಲಂತೂ ಹೋಗ್ಬೇಡಿ. ಮಳೆ ಟೈಮಲ್ಲಿ ಹೋದರೆ ಇದು ಅಷ್ಟು ಚೆನ್ನಾಗಿರಲ್ಲ. ಮಳೆ ಇಲ್ಲದಾಗ ನಾನು ಕೂಡ ಮಳೆ ಇಲ್ದಿರೋದು ಸಾಯಂಕಾಲ ಟೈಮ್ ಹೋಗಿದ್ದು. ಹಾಗಾಗಿ ಯಾವುದೇ ಮಳೆ ಇರಲಿಲ್ಲ ನಾವು ಹೋಗಿದಾಗ. ಹಾಗಾಗಿ ಚೆನ್ನಾಗಿ ಕಾಣ್ತು. ಒಳಗಡೆ ನೋಡುವಂಥ ಪ್ಲೇಸ್ಗಳು ಏನೂ ಇಲ್ಲ. ಬಟ್ ಒಂದು ನೋಡೋಕ್ಕೆ ಗಿಡ ಮರಗಳು ಮತ್ತು ಅಲ್ಲೊಂದಷ್ಟು ಗೊಂಬೆಗಳೆಲ್ಲ ಇಟ್ಟಿದ್ದಾರೆ, ಅವೆಲ್ಲ ಚೆನ್ನಾಗಿದ್ದಾವೆ ನೋಡೋಕ್ಕೆ. ಜೊತೆಗೆ ಅಲ್ಲಿ ಕಾವೇರಿ ನದಿ ನೀರು ಹರಿತಾ ಇರೋದು ಇಷ್ಟೇ, ಇದು ನಿಸರ್ಗಧಾಮದಲ್ಲಿ ಇರೋದು. ಹಾಗಾಗಿ ಇದೊಂದು ವಿಡಿಯೋ ಮಾಡಿದ್ದೀನಿ, ನೋಡಿ. ನಾನು ಆಗಲೇ ಹೇಳ್ದಂಗೆ ನೋಡಿ, ಒಳಗಡೆ ರೈತನ ಬದುಕು ಯಾವ ರೀತಿ ಇದೆ ಆ ಥರ ಗೊಂಬೆಗಳೆಲ್ಲನೂ ಇಟ್ಟಿದ್ದಾರೆ. ಆ ರೈತನ ಬದುಕು ಯಾವ್ಯಾವ ರೀತಿ ಇರ್ತದೆ ಅಂತ ತೋರ್ಸೋಕ್ಕೆ ನೋಡಿ. ರೈತ ದುಡಿತಾ ಇರೋದು, ಮತ್ತು ಹೆಂಗಸುಗಳು ಕೆಲಸ ಮಾಡ್ತಾ ಇರೋದು, ಮತ್ತು ಆಡು ಕುರಿಗಳೆಲ್ಲ ಮೇಯ್ತಾ ಇರೋದು, ಈ ಥರ ಕಲಾಕೃತಿಗಳೆಲ್ಲನೂ ಕೂಡ ಒಳಗಡೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು.
ಇದು ಕೂಡ ನೋಡಿ, ಇದು ಅದೇ ನಾನು ಹೇಳ್ದಾಗೆ ಕೊಡವ ಸಮಾಜದಲ್ಲಿ ಯಾವ ರೀತಿ ಡ್ಯಾನ್ಸ್ ಆಡ್ತಾರೆ ಮತ್ತು ಯಾವ ರೀತಿ ಡ್ರೆಸ್ ಹಾಕ್ತಾರೆ ಅಂತ ಅನ್ನೋದಕ್ಕೆ ಇದೊಂದು ಕಲಾಕೃತಿಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅವರು ಡ್ಯಾನ್ಸ್ ಆಡ್ತಾ ಇರೋದು ಮತ್ತು ಅವರು ಒಳ್ಳೆ ಬಟ್ಟೆಗಳನ್ನು ಧರಿಸಿರುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಇದನ್ನು ತೋರಿಸೋದಕ್ಕೆ ಇಲ್ಲಿ. ಅಲ್ಲೂ ಒಳಗಡೆ ಸುಮಾರು ನೀವು ಮೊದಲೇ ನೋಡಿದಾಗೆ ಲೇಡೀಸ್ ಯಾವ ಥರ ಧರಿಸ್ತಾರೆ ಬಟ್ಟೆನ, ಯಾವ ಥರ ಡ್ಯಾನ್ಸ್ ಆಡ್ತಾರೆ ಮತ್ತು ಜೆಂಟ್ಸ್ಗಳು ಯಾವ ರೀತಿ ಧರಿಸ್ತಾರೆ ಕೊಡವ ಸಮಾಜದಲ್ಲಿ ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಒಳಗಡೆ. ಪೂರ್ತಿ ಮರಗಳಿದ್ದಾವೆ, ಬಿದಿರು ಮರಗಳು, ಜೊತೆಗೆ ಆ ರೀತಿ ಕಲಾಕೃತಿಗಳಿದ್ದಾವೆ. ರೈತರ ಬದುಕು ಮತ್ತು ಕೊಡವ ಸಮಾಜದ ಬದುಕು ಯಾವ ರೀತಿ ಇರ್ತದೆ, ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ, ಇಷ್ಟನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು.